ಏನೋ ಗೊತ್ತಿಲ್ಲ, ರಾಜ್ಯದ ರಾಮನಗರದಲ್ಲೂ ಕೂಡ ರಾಮ ಮಂದಿರ ನಿರ್ಮಾಣ ಕಾರ್ಯ ಕಾಂಗ್ರೆಸ್ ಮುಂದಾಗ್ತಾ ಇದೆ ಅನ್ನುವಂಥ ವಿಚಾರ. ನಿನ್ನೆ ಕೆಲವರು ವಿರೋಧ ಮಾಡಿದ್ರು ಕೂಡ ಕಾಂಗ್ರೆಸ್ ನಾಯಕರು ಅಲ್ಲಲ್ಲಿ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದನ್ನ ಗಮನಿಸಿದ್ವಿ. ಅದೇ ರೀತಿ ಇಕ್ಬಾಲ್ ಹುಸೇನ್ ಅವರು ಕಾಂಗ್ರೆಸ್ ನಾಯಕ, ಅವರು ಕೂಡ ರಾಮೋತ್ಸವದಲ್ಲಿ ಭಾಗಿಯಾದ್ರು, ಪ್ರಸಾದ ಮಾಡಿದ್ರು, ಅದನ್ನು ಉಣಬಡಿಸಿದ್ರು ಭಕ್ತರಿಗೆ. ಇದೇ ಸಂದರ್ಭದಲ್ಲಿ ರಾಮನಗರದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ನಿಂದ ಆಗಿರುವಂತ ತಪ್ಪುಗಳನ್ನ ಸರಿಪಡಿಸಿಕೊಳ್ಳುವಂತ ಪ್ರಯತ್ನಗಳೇನಾದ್ರೂ ಆಗ್ತಾ ಇದೆಯಾ ಕಾಂಗ್ರೆಸ್ ನಾಯಕರಿಂದ? ಈ ಕುತೂಹಲ, ಈ ಪ್ರಶ್ನೆ ಸಹಜವಾಗೇ ಇದೆ. ಒಟ್ಟಿನಲ್ಲಿ ಅಯೋಧ್ಯೆಯ ರಾಮ ಮಂದಿರದ ರೀತಿಯಲ್ಲೇ ರಾಮನಗರದಲ್ಲೂ ಕೂಡ ಒಂದು ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳಿಕೆ ಕೊಡ್ತಿದ್ದಾರೆ. ಇಲ್ಲೂ ಕೂಡ ಈಗಾಗಲೇ ನಾನು ಮತ್ತು ನಮ್ಮ ನಾಯಕರಾದ ಡಿ.ಕೆ. ಸುರೇಶ್ ರವರು ಇಲ್ಲೂ ಕೂಡ ಒಂದು ಅದ್ಭುತವಾದಂಥ ಒಂದು ರಾಮನ ದೇವಸ್ಥಾನ, ರಾಮ ಮಂದಿರ ಎಲ್ಲೂ ಕೂಡ ರಾಮನಗರದಲ್ಲಿ ಆಗಬೇಕಂತೇಳಿ ಪ್ರವಾಸೋದ್ಯಮ ಸಚಿವರ ಹತ್ರ ಚರ್ಚೆ ಮಾಡಿದಾಗ ಈ ಬಡ್ಜೆಟ್ನಲ್ಲಿ ಸೇರಿಸ್ಬಿಟ್ಟು ನಾವು ಕೂಡ ಈ ಸೌತ್ನಲ್ಲಿ ಈ ಭಾಗದಲ್ಲೂ ಕೂಡ ಒಂದು ಇತಿಹಾಸ ಉಳ್ಳ ಒಂದು ಮಂದಿರ ಇಲ್ಲಿ ಮಾಡಬೇಕಂತೇಳಿ ಅವರು ಕೂಡ ಒಂದು ತೀರ್ಮಾನ ತಗೊಂಡಿದ್ದಾರೆ. ಚರ್ಚೆಗಳು ನಡೀತಾ ಇದೆ. ಸಾಧಾರಣದ ವಿಷಯ ಅಲ್ಲ. ನಾವು ಸರ್ಕಾರ ಬಂದು ಕೇವಲ 6-7 ತಿಂಗಳಾಗಿದೆ. ನಾವು ಎಲ್ಲವೂ ಕೂಡ ಅಟ್ ಎ ಟೈಮ್ ಎಲ್ಲರೂ ಕೂಡ ಮಾಡೋಕ್ಕಾಗಲ್ಲ. ಸರ್ಕಾರದ ಮೊದಲನೇ ಕಾರ್ಯಕ್ರಮ ಏನು ಕರ್ತವ್ಯವನ್ನು ಮೊದಲು 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿ ಜನಕ್ಕೆ ತಲುಪಿಸಬೇಕಾಗಿತ್ತು, ತಲುಪಿಸಿದ್ದೀವಿ. ಅದಾದ ನಂತರ ಅಭಿವೃದ್ಧಿಗಳ ಕೆಲಸದ ಬಗ್ಗೆ ನಾವೆಲ್ಲರೂ ಕೂಡ ಗಮನ ಹರಿಸ್ಬೇಕಾಗುತ್ತೆ. ಇವತ್ತು ಹಳ್ಳಿಗೂ ಕೂಡ ನಾವೆಲ್ಲರೂ ಕೂಡ ಭೇಟಿ ಕೊಡ್ತಾ ಇದ್ದೀವಿ. ಇಲ್ಲಿ ಮೂಲಭೂತ ಸೌಕರ್ಯ, ರಸ್ತೆ, ರೋಡು, ಚರಂಡಿ, ನೀರು, ಇದಕ್ಕೆಲ್ಲ ಏನೆಲ್ಲ ಆದ್ಯತೆ ಕೊಡಬೇಕು ಅದನ್ನೆಲ್ಲ ಕೂಡ ನಾವೆಲ್ಲ ಮಾಡ್ತಾ ಇದ್ದೀವಿ. ಹಂಗೆ ಇಲ್ಲೂ ಕೂಡ ಈಗಾಗಲೇ ನಾನು ಮತ್ತು ನಮ್ಮ ನಾಯಕ ಸಿಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರಾಮನ ಬಗ್ಗೆ ನಾವು ಗಾಂಧಿ ರಾಮನನ್ನ ಪಾಲನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಬಿಜೆಪಿಯವರು ಹೇಳೋ ರಾಮನನ್ನ ಯಾಕೆ ಪೂಜೆ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವ ಹೇಳಿಕೆ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದೆ. ರಾಜ್ಯ ರಾಜಕೀಯ ವಲಯದಲ್ಲಿ ಇದೇ ವಿಚಾರಗಳು ಈಗ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದೆ. ಸಿಎಂ ತುಷ್ಟೀಕರಣ ರಾಜಕೀಯ ಮಾಡ್ತಾ ಇದ್ದಾರೆ. ಸಿಎಂ ಹದ್ದು ಮೀರಿದ ವರ್ತನೆ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ, ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಈಗ ಶಾಸಕ ಮಹೇಶ್ ತೆಂಗಿನಕಾಯಿ ಕಿಡಿಕಾರಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಕಾಂಗ್ರೆಸ್ ಪಾರ್ಟಿಯಾಗಲಿ ಮುಖ್ಯಮಂತ್ರಿಗಳಾಗಲಿ ಜಾತಿಗಳಲ್ಲಿ ವಿಷಬೀಜ ಬಿತ್ತತಕ್ಕಂಥ ಕೆಲಸ. ಯಾವಾಗಲೂ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ದೇಶದಿಂದ ಬ್ರಿಟಿಷ್ ಬಿಟ್ಟು ಹೋದರೂ ಕೂಡ ಕಾಂಗ್ರೆಸ್ಸಿಗೆ ಉಡುಗೊರೆಯಾಗಿ ಕೊಟ್ಟೋಗಿದ್ದಾರೆ. ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ರಾಮ ಒಬ್ಬನೇ. ಅದರಲ್ಲಿ ಕಾಂಗ್ರೆಸ್ ರಾಮ ಆಗಲಿ BJP ರಾಮ ಅನ್ನುವಂಥದ್ದು ಯಾವುದೂ ಇಲ್ಲ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಾಣ ಪ್ರತಿಷ್ಠಾಪನೆ ನಿನ್ನೆ ದಿವಸ ಆಗಿದ್ದನ್ನು ಇಡೀ ಜಗತ್ತು ಮೆಚ್ಚತಕ್ಕಂಥ ಕೆಲಸ, ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಇಡೀ ಜಗತ್ತು ಮೆಚ್ಚಿದ ಮೇಲೆ ಕೂಡ ಕಾಂಗ್ರೆಸ್ಸು ಮೊಸರಿನಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸವನ್ನು ಮತ್ತೆ ಪ್ರಯತ್ನ ಮಾಡ್ತಾಯಿದೆ. ಆಗಲೇ ಓಲೈಕೆ ರಾಜಕಾರಣ ಏನಂತೇವೆ, ಅಲ್ಪಸಂಖ್ಯಾತರ ತುಷ್ಟೀಕರಣ ಏನಂತೇವೆ, ಅದನ್ನೊಂದು ಹದ್ದು ಮೀರಿ ಹೋಗುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಇವತ್ತು ಕೊನೆಗಾದರೂ ಕೂಡ ಅದೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜೈ ಶ್ರೀರಾಮ್ ಅಂತ ಹೇಳಿದಾರಲ್ಲ, ಅದಷ್ಟು ಖುಷಿ ತರ್ತಕ್ಕಂಥ ಸಂಗತಿ ಇವತ್ತು ಆಗಿದೆ. ಇವತ್ತು ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಕಾಂಗ್ರೆಸ್ ಪಾರ್ಟಿಯಾಗಲಿ ಮುಖ್ಯಮಂತ್ರಿಗಳಾಗಲಿ ಜಾತಿಗಳಲ್ಲಿ ವಿಷಬೀಜ ಬಿತ್ತತಕ್ಕಂಥ ಕೆಲಸ. ಯಾವಾಗಲೂ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ದೇಶದಿಂದ ಬ್ರಿಟಿಷ್ ಬಿಟ್ಟು ಹೋದರೂ ಕೂಡ ಕಾಂಗ್ರೆಸ್ಸಿಗೆ ಉಡುಗೊರೆಯಾಗಿ ಕೊಟ್ಟೋಗಿದ್ದಾರೆ. ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ರಾಮ ಒಬ್ಬನೇ. ಅದರಲ್ಲಿ ಕಾಂಗ್ರೆಸ್ ರಾಮ